ಬರ್ಡೇ ಮಾಡ್ಕೊಳ್ಳೋದು ತಪ್ಪಿಲ್ಲ, ಬರ್ಡೇ ಮಾಡ್ಕೊಂಬಿಡಿ ಅಂತ ಯಾರಿಗೂ ಹೇಳೋದಿಲ್ಲ. ಆದರೆ ನಾವು ಸೊಸೈಟಿಯಲ್ಲಿ, ಸಮಾಜದಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿದ್ದಾಗ ಆ ಹುದ್ದೆಯ ಜವಾಬ್ದಾರಿಯನ್ನು ಯಾವ ರೀತಿ ನಿಭಾಯಿಸಬೇಕು ಹಾಗೂ ನಾವು ಯಾರಿಗೆ ಎಷ್ಟರ ಮಟ್ಟಿಗೆ ನಿದರ್ಶನವಾಗಿರಬೇಕು ಅನ್ನೋದು ಪ್ರತಿಯೊಬ್ಬರು ಎಕ್ಸ್ಪೆಕ್ಟ್ ಮಾಡುವಂತಹ ವಿಷಯ. ಇವತ್ತು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಮಾನ್ಯ ಪೊಲೀಸ್ ಕಮಿಷನರ್ ಬೆಂಗಳೂರು ಅವ್ರ ಬಗ್ಗೆ. ಇವರು ಹುಟ್ಟುಹಬ್ಬವನ್ನು ಒಂದು ನಡು ಬೀದಿಯಲ್ಲಿ, ಒಂದು ನಡು ರೋಡಲ್ಲಿ ಪ್ರೋಟೋಕಾಲ್ ನಡೆಯುತ್ತಂತಹ ಸಮಯದಲ್ಲಿ, ಅಂದರೆ ಪ್ರಧಾನಮಂತ್ರಿಯವರು ಬೆಂಗಳೂರಿಗೆ ಬಂದಿದ್ದಾರೆ, ಅವರು ಪ್ರೋಟೋಕಾಲ್ ಮೆನ್ಷನ್ ಮಾಡೋದಕ್ಕೆ ಮಾನ್ಯ ಕಮಿಷನರ್ ಅವರು ಒಂದು ಪ್ರೋಟೋಕಾಲ್ದು ಒಂದು ಟ್ಯಾಗ್ ಹಾಕ್ಕೊಂಡಿರ್ತಾರೆ. ಅಂದರೆ ಆ ಸಮಯದಲ್ಲಿ ಇಟ್ ಈಸ್ ಎ ನ್ಯಾಷನಲ್ ಇಶ್ಯೂ ಟು ಬಿ ಅಡ್ರೆಸ್ಡ್. ಆದರೆ ಈ ಸಮಯದಲ್ಲಿ ರೀನಾ ಸುವರ್ಣ ಅವರು ಒಂದು ಬರ್ಡೇನ ಆಯೋಜಿಸ್ತಾರೆ ಮಾನ್ಯ ಕಮಿಷನರ್ನ ಮೆಚ್ಚಿಸೋದಕ್ಕೋಸ್ಕರ. ಅದು ನಡು ರೋಡಲ್ಲಿ, ಆ ನಡು ರೋಡಲ್ಲಿ ಕೇಕ್ನ ಕಟ್ ಮಾಡಿ ಹಾಗೂ ಬುಕ್ಕೆಗಳನ್ನು ತಂದು ಇಡೀ ಸ್ಟಾಫ್ ಅವರ ಯೂನಿಫಾರ್ಮಲ್ಲಿ ಕರ್ನಾಟಕ ರಾಜ್ಯಕ್ಕೆ ಒಂದು ಮೆಸೇಜ್ ಕೊಡ್ತಾ ಇದೆ, ಯಾರು ಯಾವ ರೀತಿ ಬೇಕಾದರೂ ನೀವು ಸೆಲೆಬ್ರೇಟ್ ಮಾಡ್ಕೊಳ್ಳಿ, ಯಾವ ಶಿಸ್ತು ಕ್ರಮಗಳನ್ನು ಜರುಗಿಸೋದಿಲ್ಲ ಅಂತ. ಆಯುಕ್ತರಿಗೆ ಒಂದು ಮಾತನ್ನು ಹೇಳಬೇಕು. ಎಷ್ಟೋ ಪೊಲೀಸ್ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ಗಳು ಒಂದು ಕಡೆ ಬರ್ಡೇ ಪಾರ್ಟಿಗೆ ಹೋಗಿದ್ದಾರೆ ಅಂತ ಹೇಳಿ ಸಸ್ಪೆಂಡ್ ಮಾಡಿದ್ದಾರೆ. ರೌಡಿಗಳು ಲಾಂಗಲ್ಲಿ ಕೇಕ್ ಕಟ್ ಮಾಡ್ತಾರೆ ಹಾಗೂ ನಾವು ಸ್ವತಂತ್ರ ಹೋರಾಟಗಾರರ ಥರ ಬೀದಿಲಿ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ನಾವು ಬಂದಿರೋದು ಬೆಂಗಳೂರು ರಕ್ಷಣೆ ಅನ್ನೋದು ನೆನಪಿರಲಿ ಅಂತೇಳಿ ನಮ್ಮ ಬೆಂಗಳೂರು ಕಮಿಷನರ್ಗೆ ಈ ಮೂಲಕ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ.